ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 11 ಬಗ್ಗೆ ಒಂದು ವಿಚಾರ ಮಾಡ್ಕೊಂತ ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಅಶ್ವಿನಿ ಗೌಡ ಅವರು ಮತ್ತು ಸುಧೀರ್ ಅವರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಸುಧೀರ್, ನೀನ್ ಬಚಾವಾಗ್ಬಿಟ್ಟೆ ಫೈನಲಿಸ್ಟ್ ಆಗಿ ಅಂತ ಹೇಳ್ತಾರೆ. ಹೌದು ಮೇಡಮ್, ಹೆವಿ ಕೋಳೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಆಮೇಲೆ ಎಲ್ಲರೂ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನ್ ಏನ್ ಟಾರ್ಚರ್ ಕೊಟ್ಟಿದ್ದೀ ಅಂತ ಹೇಳಿ ಅವ್ರು ಮಾಡ್ಬೇಕಪ್ಪ. ನನ್ನ ಪ್ರಕಾರ ಹೇಳಿದ್ರೆ ಏನೂ ಇಲ್ಲ. ಏನೇನ್ ಮಾಡಬಹುದಿತ್ತು, ನಿಮ್ಮ ಒಂದು ಆ ಪತ್ರದಲ್ಲಿ ಇದ್ದುಕೊಂಡು ಸ್ಪರ್ಧಿಗಳನ್ನ ಹೆಂಗೆಲ್ಲ ಕುಣಿಸಬಹುದಿತ್ತು, ಅವರ ಟ್ಯಾಲೆಂಟ್ ನ ಉಪಯೋಗಿಸಿಕೊಂಡು ಜನರಿಗೆ ಮನೋರಂಜನೆ ಕೊಡಬಹುದಿತ್ತು. ನೀವು ಡ್ರಾಮಾ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮಿಮಿಕ್ರಿ, ಹಾಸ್ಯ, ಫ್ಯಾಷನ್ ಶೋ, ಇವೆಲ್ಲ ಸ್ಪರ್ಧಿಗಳ ಕೈಲಿ ಮಾಡಿಸಬಹುದಾಗಿತ್ತು. ನೀನು ಶಿಕ್ಷೆಯ ರೂಪದಲ್ಲಿ ಮನೋರಂಜನೆ, ಕಾಮಿಡಿ ಮಾಡೋಕೆ ಬರ್ದೇ ಇರೋರ್ ಕೈಲಿ ಕಾಮಿಡಿ ಮಾಡಿಸೋದು, ಡ್ಯಾನ್ಸ್ ಮಾಡೋಕೆ ಬರ್ದೇ ಇರೋರ್ ಕೈಲಿ ಡ್ಯಾನ್ಸ್ ಮಾಡಿಸೋದು, ಹಾಡ್ ಆಡಕ್ಕೆ ಬರ್ದೇ ಇರೋರ್ ಕೈಲಿ ಹಾಡ್ ಆಡ್ಸೋದು. ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲಾಡೆನ್ ಅಲ್ವೇ ಅಲ್ಲ, ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲಾಡೆನ್ ಅಲ್ವೇ ಅಲ್ಲ. ಹಿಂಗೆಲ್ಲ ಮಾಡ್ಬೋದಿತ್ತು. ಇನ್ನು ಏನೇನೇನೋ ಮಾಡ್ಬೋದಿತ್ತು. ಇದೆಲ್ಲ ಬಿಟ್ಟು ನೀನು ಬರೀ ನೀರಿ ಹಾಕೋದು, ನಮಸ್ಕಾರ ಮಾಡಿಸ್ಕೊಳ್ಳೋದು, ಟಾಯ್ಲೆಟ್ ಗೆ ಹೋಗದೆ ಇರೋ ಹಾಗೆ ತಡೆಯೋದು, ಬರೀ ಇದೇ ಆಗೋಯ್ತು ನಿಂದು. ಅಯ್ಯೋ ದೇವ್ರೆ, ಇವೆಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ಕೆ ಬರೋದಿಲ್ಲ ಇವರಿಗೆ. ಸುಧೀರ್ ಮತ್ತು ಅಶ್ವಿನಿ, ಜಾನ್ವಿ ಮೂವರು ಸೇರ್ಕೊಂಡು ರಾಶಿಕಾ ಪದೇ ಪದೇ ನನ್ನ ಜೊತೆ ಜಗಳ ಮಾಡ್ತಾ ಇದ್ದಾಳೆ, ನಾನು ಸರಿಯಾಗಿ ಕೊಡ್ತೀನಿ ಅವಳಿಗೆ ಅಂತ ಅಶ್ವಿನಿ ಅವರಿಗೆ ತಿಳಿಸ್ತಾರೆ ಜಾನ್ವಿ ಅವರು. ನಾನು ಏನ್ ಮಾಡ್ತೇನೋ ಅದನ್ನೇ ಮಾಡ್ತಾ ಇದ್ದಾಳೆ ರಾಶಿ, ಒಳ್ಳೆ ಚೈಲ್ಡ್ ಚಪಾತಿ ತರ ಆಡ್ತಾ ಇದ್ದಾಳೆ ಇಲ್ಲಿ ಕಮೆಂಟ್ ಮಾಡ್ತಾಳೆ. ಇದಕ್ಕೆ ರಾಶಿ ಅವರು ಮಂಜು ಅವ್ರ ಹತ್ತಿರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಇರೋದೇ ಹಿಂಗೆ ಚಿಲ್ಚಿಲ್ಲಾಗಿ, ನಾನ್ ಮಾತಾಡೋದೇ ಹಿಂಗೆ, ಯಾಕಂತಂದ್ರೆ ನಾನು ಇನ್ನು ಚಿಕ್ಕ ಹುಡುಗಿ ತರ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡ್ತಾ ಇದ್ದಾರೆ. ಸೊ ಇದಾದ ನಂತರ ಒಂದು ಬಾತ್ರೂಮ್ ಹತ್ರ ಮಾತಾಡ್ತಾ ಇದ್ದಾರೆ. ಸತೀಶ್ ಮತ್ತು ಚಂದ್ರಪ್ರಭಾ ಅವರು ಮಾತುಕತೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾ, ನಾನು ಸಂತೂರ್ ಡ್ಯಾಡಿ ಅಂತ ಕರೀತಾರೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಅಂತ ಹೇಳ್ತಾರೆ. ಇವ್ರು ಹೇಳಿದ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಚಂದ್ರಪ್ರಭಾ ಅವರು ಏನೇನೋ ಹೇಳ್ಬಿಟ್ರು. ಆ ಮಮ್ಮಿಯ ಗಂಡ ನೀವೇನಾ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಂಡು ಈ ಒಂದು ಡೈಲಾಗ್ ನ ಹೇಳ್ತಾರೆ. ಸೊ ಇದಾದ ನಂತರ ಸಡನ್ಲಿ ರಕ್ಷಿತಾ ಅವರು ಒಂಟಿ ತಂಡಕ್ಕೆ ಸೇರುತ್ತೇನೆ, ನಾನು ಬಿಟ್ಟು ಹೋಗ್ತೀನಿ ನಾನು ಅಂತ ಹೇಳ್ತಾರೆ. ಕಾರಣ ಕೇಳಿನಪ್ಪ ಅಂತಂದ್ರೆ ಲೈಕ್ ಬಿಗ್ ಬಾಸ್ ವಾಯ್ಸ್ ಬರುತ್ತೆ. ಮತ್ತೆ ಈ ವಾರ ಒಬ್ರು ಫೈನಲಿಸ್ಟ್ ಆಗುವ ಸಂಭವ ಜಾಸ್ತಿ ಇದೆ. ಆ ಸಂದರ್ಭ ಕೂಡ ಬಂದಿದೆ. ಅದು ಅಸುರ ಸುಧೀರ್ ಅವರ ಮೇಲೆ ಅವಲಂಬನೆಯಾಗಿದೆ. ಸುಧೀರ್ ಅವರು ಒಂಟಿ ತಂಡಕ್ಕೆ ಅವಕಾಶ ಕೊಡುತ್ತಾರೆ ಫೈನಲಿಸ್ಟ್ ಗೆ ಹೋಗೋಕೆ. ಒಂಟಿ ತಂಡಗಳ ಪೈಕಿ ಯಾರು ಹೊರಗೊಯ್ಯುತ್ತೀರಿ ಅಂತೇಳಿ ಕೇಳ್ತಾರೆ ಬಿಗ್ ಬಾಸ್ ನವರು. ಎಲ್ಲರೂ ಸೇರ್ಕೊಂಡು ಧ್ರುವಂತ್ನ ಆಯ್ಕೆ ಮಾಡುತ್ತಾರೆ. ಧ್ರುವಂತ್ ಸಹಿತ ಈ ಒಂದು ಒಪ್ಪಿಗೆಗೆ ಸಮ್ಮತಿ ಇದೆ ನನಗೆ ಅಂತೇಳಿ ಒಪ್ಕೊಳ್ತಾರೆ. ಕಳೆದ ಬಾರಿ ಆಡಿದ್ರು, ಈ ವಾರ ನಾವು ಆಡ್ತೀವಿ ಅಂತೇಳಿ ಒಂದು ರೀಸನ್ ಕೊಡ್ತಾರೆ. ಯಾಕೋ ಡಲ್ ಆಗಿಬಿಟ್ರು ಅನ್ಸುತ್ತೆ. ಒಟ್ನಲ್ಲಿ ಇವ್ರು ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ. ಒಂದೊಂದ್ಸಲ ಇದು ಪಾಸಿಟಿವ್ನ ಆಗ್ಬೋದು ಅಥವಾ ನೆಗೆಟಿವ್ನ ಆಗ್ಬೋದು, ಹೇಳಕ್ಕಾಗಲ್ಲ. ಜನ ಹೆಂಗೆ ಇವ್ರನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ಇವರುಗಳ ನಡುವೆ ಮಂಜುಗೆ ಮತ್ತು ರಾಶಿಕಾಗೂ ಜಗಳ. ಮೇಕಪ್ ಮಾಡ್ಕೋಬೇಕು ಬಾ ಅಂತ ಕರೆದ್ರೆ ರಾಶಿಕಾ ಬರ್ತಾ ಇಲ್ಲ, ಬಾತ್ರೂಮ್ಗೆ ಹೋಗ್ಬೇಕು ಬಾ ಅಂತ ಕರೆದ್ರೆ ಮಂಜು ಅವ್ರು ಬರ್ತಾ ಇಲ್ಲ, ಇವ್ರು ಕರೆದ್ರೆ ಅವ್ರು ಬರ್ತಾ ಇಲ್ಲ, ಅವ್ರು ಕರೆದ್ರೆ ಇವ್ರು ಬರ್ತಾ ಇಲ್ಲ. ಈ ಒಂದು ವಿಚಾರನ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ತಾರೆ ರಾಕ್ಷಸಾಧಿಪತಿಗೆ. ನನ್ನ ಪರ್ಮಿಷನ್ ಇಲ್ಲದೆ ನೀನು ಬಾತ್ರೂಮ್ಗೆ ಹೋಗಂಗಿಲ್ಲ ಅಂತ ಕೇಳಿ ಖಡಕ್ ಡಿಸಿಷನ್ ತಗೋತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಆಗೋಲ್ಲ ನನ್ನಿಂದ, ನಿಮ್ ಪರ್ಮಿಷನ್ ತಗೊಂಡು ಪದೇ ಪದೇ ನಾನು ಬಾತ್ರೂಮ್ಗೆ ಹೋಗಕ ನನ್ನಿಂದ ಆಗಂಗಿಲ್ಲ. ಇದು ಸೆನ್ಸಿಟಿವ್ ಒಂದು ಪರ್ಸನಲ್ ಮ್ಯಾಟರ್ ಆಗಿರ್ತೈತಿ. ಹಾಗಾಗಿ ಪದೇ ಪದೇ ನಿಮ್ಮನ್ನ ಕೇಳೋ ಅವಶ್ಯಕತೆ ನನಗಿಲ್ಲ. ಅವನ್ ಬ್ಯಾಂಡ್ ನ ಬಿಟ್ಕೊಂಡು ಬಾತ್ರೂಮ್ಗೆ ಹೋಗ್ತಾರೆ ರಾಶಿಕ್ ಅವರು. ಈ ಒಂದು ಜಗಳನ್ನ ದೂರದಲ್ಲಿದ್ದ ಅಶ್ವಿನಿ ಗೌಡ ಅವರು ವೀಕ್ಷಣೆ ಮಾಡುತ್ತಾರೆ. ಯಾಕೆ ಇವಳು ಕೋತಿ ತರ ಆಡ್ತಾ ಇದ್ದಾಳೆ ಅಂತ ಹೇಳಿ ಸುಧೀರ್ ಜೊತೆ ಜಗಳ ಮಾಡೋದ್ ನೋಡಿ ಸಂತೋಷ ಪಟ್ಟು ಕ್ಲಾಪ್ ಮಾಡುತ್ತಾರೆ. ಹೊಗಳೋದು ಇವರೇ, ತೆಗಳೋದು ಇವರೇ. ಇವ್ರುಗಳ ಜಗಳ ನೋಡಿ ಸತೀಶ್ಗೆ ಮತ್ತು ಚಂದ್ರಪ್ರಭಾಗೆ ತಲೆನೋವು ಬಂದೋಯ್ತು. ಇವ್ರ ಜೋಡಿ ಅಷ್ಟೊಂದು ಏನೋ ಕಮಲ್ ಮಾಡ್ತಿಲ್ಲ ಈ ಸೀಸನ್ ಅಲ್ಲಿ. ಸುಮ್ನೆ ಯಾಕೆ ಕಿರಿಕ್ ಮಾಡ್ಕೋಬೇಕು ಅಂತ ಮನೋಭಾವನದಲ್ಲಿದ್ದಾರೆ. ಅಶ್ವಿನಿ ಅವ್ರ ಬಗ್ಗೆ ತುಂಬಾನೇ ಒಂದು ಒಳ್ಳೆ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಗೇಮ್ ನ ತುಂಬಾನೇ ಅನಲೈಸ್ ಮಾಡ್ಕೊಂತಾರೆ. ಗೇಮ್ ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಎಲ್ಲಿ ಯಾರನ್ನ ಹೇಗೆ ಕೆಣಕಿದ್ರೆ ನಾವು ಸ್ಟ್ರಾಂಗ್ ಆಗ್ಬೋದು ಅಂತ ಇವರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವರು ರಾಕ್ಷಸರ ಗುಂಪಿಗೆ ಸೇರ್ಲೇ ಇಲ್ಲ. ಇನ್ನೊಂದು ಯಾವ್ದು ಅಂತಂದ್ರೆ, ಈ ವಾರ ನೀವು ನೆಗೆಟಿವಿಟಿಯಲ್ಲಿ ಕಾಣ್ತಾ ಇದ್ದೀರಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ಗೇಮ್ ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಗೇಮ್ ನ ಯಾವ ರೀತಿ ತಗೊಂಡು ಹೋಗ್ಬೇಕು, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ, ಒಂದು ದೃಷ್ಟಿಕೋನ ಅಥವಾ ಒಂದು ಸ್ಟ್ರಾಟಜಿ, ಒಂದು ಪ್ಲಾನ್ ಏನಿದೆ ಅದು ಇವರಲ್ಲಿ ತುಂಬಾನೇ ಒಂದು ಅಡಗಿದೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಇವ್ರ ಕಡೆಯಿಂದ ಬರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕು.
ಹೆಣ್ಮಕ್ಳ ಒಂದು ಮಂತ್ಲಿ ಪ್ರಾಬ್ಲಮ್ ಏನಿದೆ ಅದನ್ನ ಸವಿಸ್ತರವಾಗಿ ಕಾಮ್ ಆಗಿ ಅರ್ಥ ಮಾಡಿ ತಿಳಿಸಿ ಹೇಳ್ತಾರೆ ಮಂಜು ಭಾಷಿಣಿ ಅವರಿಗೆ, ರಾಶಿಕಾ ಅವರು. ಇದಾದ ನಂತರ ಬಿಗ್ ಬಾಸ್ ನವರು ಬರ್ತಾರೆ. ಬಂಡಾಯದ ಮಸಿ ಅಂತ ಹೇಳಿ ಒಂದು ಗೇಮ್ ನ ಪ್ರಾರಂಭ ಆಗುತ್ತೆ. ಇದು ಒಂದು ಗೇಮ್ 3 ಹಂತಗಳಲ್ಲಿ ಆಟ ಆಡಬೇಕಾಗುತ್ತೆ. ಸೊ ಮೊದಲನೇ ಹಂತ ಪುರುಷರು ಆಡಬೇಕಾಗುತ್ತೆ, ಎರಡನೇ ಹಂತ ಮಹಿಳೆಯರು ಆಡಬೇಕಾಗುತ್ತೆ. ಫೋಟೋಗಳನ್ನು ನೇತಾಕಿರ್ತಾರೆ. ಆ ಫೋಟೋಗಳಿಗೆ ಕೈಗಳಿಂದ ಮಸಿಯನ್ನು ತೆಗೆದುಕೊಂಡು ಹೋಗಿ ಆ ಫೋಟೋಗಳಿಗೆ ಹಚ್ಚಬೇಕಾಗುತ್ತೆ. ಅಟ್ಯಾಕ್ ಮಾಡೋರು ಒಬ್ಬರಾದ್ರೆ ಡಿಪೆಂಡ್ ಮಾಡ್ಕೊಳ್ಳೋರು ಒಬ್ಬರಾಗಿರ್ತಾರೆ. ಮೊದಲನೇ ಆಟವನ್ನು ಧನುಷ್ ಮತ್ತು ಅಭಿಷೇಕ್ ಇಬ್ರು ಆಡ್ತಾರೆ. ಈ ಒಂದು ಆಟದಲ್ಲಿ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು ಇಬ್ರು. ಬಟ್ ಇಲ್ಲಿ ಸೋತಿದ್ದು ಅಭಿಷೇಕ್ ಅವರು. ಇಲ್ಲಿ ಒಂಟಿ ತಂಡ ಗೆಲ್ಲುತ್ತದೆ. ಎರಡನೇ ಒಂದು ಆಟಕ್ಕೆ ಬಂದ್ರೆ ಜಾನ್ವಿ ಮತ್ತು ಕಾವ್ಯ ಅವರು ಆಡ್ಬೇಕಾಗತ್ತೆ. ಇಲ್ಲಿ ಕಾವ್ಯ ಅವರು ಒಂದ್ಸತಿ ಹೋಗಿ ಹೆಂಗೋ ಹಚ್ಚಿ ಬಂದ್ರು. ಬಟ್ ಎರಡನೇ ಸತಿಗೆ ಲಾಕ್ ಆಗಿಬಿಟ್ರು, ಹೋಗೋಕೆ ಆಗ್ಲಿಲ್ಲ. ಇಲ್ಲೂ ಸಹ ಒಂಟಿ ತಂಡ ಗೆಲ್ಲುತ್ತೆ. ಎರಡು ಒಂದು ಆಟಗಳು ಗೆದ್ದಿದ್ದಕ್ಕೆ ಅಶ್ವಿನಿ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಮಾಡುತ್ತಾರೆ. ಅಲ್ಲ ಗುರು, ಟಾಸ್ಕ್ ಆಡಿ ಕಿತ್ತಾಡಿ ಗೆದ್ದಿದ್ದು ಜಾನ್ವಿ ಮತ್ತು ಧನುಷ್ ಅವರು. ಆದ್ರೆ ಫೈನಲಿಸ್ಟ್ ಆಯ್ಕೆ ಮಾಡಿದ್ದು ಅಶ್ವಿನಿ ಗೌಡನ. ಏನಿದು? ಇದು ಸರಿನಾ ಅಥವಾ ತಪ್ಪ? ನೀವೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ಪರ್ಧೆಗಳ ವಿಚಾರಕ್ಕೆ ಬರೋದಾದ್ರೆ ಮಲ್ಲಮ್ಮ ಎಂದಿನಂತೆ ಗುಂಪಲ್ಲಿ ಗೋವಿಂದ ಕಂಟಿನ್ಯೂ ಆಗ್ತಾ ಇದೆ. ಸ್ಪಂದನ ಮಾಡು, ಸಪ್ಪೆ ನಾವು ಗೇಮ್ ಆಡ್ತೀವಿ ಅಂತ ಇವ್ರು ಹೇಳ್ತಾನೆ ಇಲ್ಲ. ಬೇರೆಯವರ ಪ್ಯಾನಿಕ್ ಆಗೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಇವರು. ಅಲ್ಲ, ಅವ್ರು ಪ್ಯಾನಿಕ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀವು ಅಟ್ಲೀಸ್ಟ್ ಆಡ್ತೀವಿ ನಾವು ಗೇಮ್ನ ಅಂತ ಅಟ್ಲೀಸ್ಟ್ ಮುಂದೆ ಬರ್ತಾನೆ ಇಲ್ವಲ್ಲ, ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಅಭಿಷೇಕ್ ವಿಚಾರಕ್ಕೆ ಬರೋದಾದ್ರೆ ಏನೋ ಒಂದು ಮಾಡ್ಬೇಕು ಅಂತಾರೆ, ಬಟ್ ಏನೂ ಮಾಡಕ್ ಆಗ್ತಾ ಇಲ್ಲ. ಅಶ್ವಿನಿ ಇವರಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ದ. ಇನ್ನು ರಾಶಿಕಾ ವಿಚಾರಕ್ಕೆ ಬರೋದಾದ್ರೆ ಪರವಾಗಿಲ್ಲ, ಇವತ್ತು ಸ್ವಲ್ಪ ಅಲ್ಲಲ್ಲಿ ಕಾಣಿಸ್ಕೊಂಡ್ರು. ಗಿಲ್ಲಿ ಕಾವ್ಯ ವಿಚಾರಕ್ಕೆ ಬರೋದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಆದ್ರೂ ಮಾಡಿದ್ರು. ಗುರು ಏನ್ ಗುರು ಇದು, ಏನ್ ಕಿಕ್ ಸಿಕ್ತ ಗುರು. ನಿನ್ನೆ ಒಂದು ಎಪಿಸೋಡಲ್ಲಿ ಅಮ್ಮ ತಾಯಿ ರಕ್ಷಿತಾ ಎಲ್ಲಿದ್ದಮ್ಮ ಇಷ್ಟು ದಿನ ನೀನು? ವಾ 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 ಅದೇನ್ ಲುಕ್ಕು, ಅದೇನ್ ಫೈರು, ಅದೇನ್ ರಿವೆಂಜು. ಬಾ ಇಡೀ ಮನೆಯವರೆಲ್ಲ ಸ್ಟನ್ ಆಗೋಗ್ಬಿಟ್ರು. ನಾನು ಅಂತ ಮೆರೆದವರೆಲ್ಲ ತಣ್ಣಗಾಗೋದ್ರಲ್ಲಮ್ಮ ನಿನ್ನ ಅವ ಕೇಳಿ. ಯಾವ್ದು ಸರಿ ಯಾವ್ದು ತಪ್ಪು ಅದು ನಮಗೆ ಬೇಕಾಗಿಲ್ಲ. ನನ್ನ ಹೊಟ್ಟೆ ಮೇಲೆ ಯಾರು ಹೊಡಿತಾರೋ ಅವ್ರ ಹೊಟ್ಟೆ ಮಾತ್ರ ತಣ್ಣಗಿರಕ್ಕೆ ನಾನು ಬಿಡಂಗಿಲ್ಲ. ನಿನ್ನೆ ಒಂದು ಎಪಿಸೋಡ್ನ ಒಂದು ರಿವ್ಯೂ ಮಾಡ್ಕೊಂತ ಹೋಗೋಣ. 12ನೇ ಒಂದು ಎಪಿಸೋಡ್ ಆಗಿರ್ತೈತಿ. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ಊಹಾಪೋಹಗಳನ್ನು ವಿಚಾರ ಮಾಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಶ್ವಿನಿ ಅವರು ಫೈನಲಿಸ್ಟ್ ಆಗಿ ನೀವು ಕನ್ಸಿಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದೀರಿ ಅಂತೇಳಿ ಘೋಷಣೆ ಮಾಡ್ತಾರೆ. ಸೊ ಈ ಒಂದು ವಿಚಾರನ ಅರಗಿಸ್ಕೊಳ್ಳೋಕ್ಕಾಗದೆ ಧನುಷ್ ಮತ್ತು ಜಾನ್ವಿ ಅವರು ಇಬ್ಬರು ಸೇರಿಕೊಂಡು ಇವರಿಗೆ ಹೇಳ್ತಾ ಇರ್ತಾರೆ, ನಾವು ಬಿಟ್ಕೊಟ್ಟು ತಪ್ಪು ಮಾಡಿಬಿಟ್ಟಿವೇನೋ ಅಂತ ಅನಿಸ್ತದೆ. ಯಾಕಂದಪ್ಪ ಅಂದರೆ ನಾವು ನಾಮಿನೇಷನಲ್ಲಿ ಇದ್ದೀವಿ, ನಮಗೆ ಒಂದು ಬೆನಿಫಿಟ್ ಜಾಸ್ತಿ ಇರ್ತಿತ್ತು ಅಂತೇಳಿ ಹೇಳ್ತಾರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಮಂಕುತಿಮ್ಮ. ಆ ಒಂದು ಕಾಲ ಇರುವಾಗ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು, ಅದಕ್ಕೆ ಜಾಣ ಲಕ್ಷಣ ಅಂತಾರೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ ಅಲ್ವಾ? ರಾಕ್ಷಸ ಆಗಿರ್ತಕ್ಕಂಥ ಸುಧೀರ್ ಅವರು ಅಡುಗೆ ಮನೆಯಲ್ಲಿ ಅವ್ರು ಏನೋ ತಿನ್ನೋಕೆ ಮಾಡ್ಕೊಳ್ತಿರ್ತಾರೆ ರಕ್ಷಿತಾ ಅವರು. ಸೊ ಆ ಒಂದು ಅಡುಗೆನ ಕದ್ದು ತಗೊಂಡೋಗಿ ಬೇರೆ ಸದಸ್ಯರಿಗೆ ಕೊಡ್ತಾರೆ ಸುಧೀರ್ ಅವರು. ಸೊ ಇದಾದ ನಂತರ ಅದು ಹೋಗಲಿ ಅಂತೇಳಿ ಬೇರೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಆ ಹುಡುಗಿ ಏನೋ ಪಾಪ ಏನೋ ಮಾಡ್ಕೊಂಡು ತಿಂತಾ ಇದೆ. ಸ್ವೀಟ್ ಆಗಿರ್ತಕ್ಕಂಥ ಗ್ರೀನ್ ಟೀನ ಹಾಕ್ಬಿಡ್ತಾರೆ ಅದರೊಳಗೆ. ಸೊ ಆ ಒಂದು ಅಡುಗೆ ಕೆಟ್ಟೋಗ್ಬಿಡುತ್ತೆ. ಈ ಒಂದು ಸಿಟ್ಟನ್ನ ಇಟ್ಕೊಂಡು ಜಿದ್ದಿಲಿ ಏನು ಮಾಡ್ತಾಳೆ, ಅವನು ರಕ್ಷಿತ ಏನು ಮಾಡ್ತಾಳೆ, 12 ಜನಕ್ಕೆ ಅಂತೇಳಿ ಸಪ್ರೇಟಾಗಿ ಒಂದು ಮಂಜು ಭಾಷಿಣಿ ಅವರು ಮಾಡ್ತಿರ್ತಕ್ಕಂಥ ಒಂದು ತವ ಏನಿರ್ತೈತಿ, ಆ ಒಂದು ತವಕ್ಕೆ ಕಾಫಿ ಟೀ ಸುರಿದಿರ್ತಾರಲ್ಲ ಅದನ್ನೇ ತಗೊಂಡೋಗಿ ಆ ಒಂದು ತವಕ್ಕೆ ಹಾಕ್ಬಿಡ್ತಾಳೆ ರಕ್ಷಿತಾ ಅವರು. ತಗೊಳ್ಳಿ, ಸ್ಟಾರ್ಟ್ ಆಯ್ತು ನೋಡಿ. ಇಡೀ ಮನೆಯವರೆಲ್ಲ ಒಟ್ಟು ಈ ಹುಡುಗಿ ಒಂಟಿ. ಅದು ಹೆಂಗೆ ನೀವು ಕಾಫಿ ಟೀ ಹಾಕಿದ್ರೆ ಅಡುಗೆ ಕೆಡಿಸಿದ್ರೆ ನೀವು, ಊಟದ ವಿಚಾರ ಹಂಗೆ ಮಾಡಿದ್ರೆ ನೀವು, ಹೆಂಗೆ ಮಾಡಿದ್ರೆ ನೀವು ಅಂತೇಳಿ ಇಡೀ ಮನೆಯವರೆಲ್ಲ ಸೇರ್ಕೊಂಡು ಈ ಹುಡುಗಿಗೆ ಕಾವ್ ಅಂತ. ಈ ಹುಡುಗಿ ಒಂದೇ ಸಮಯ ನಾನ್ ಸ್ಟಾಪ್ ಮಾತಿಂಗ್ ಹಂಗೆ ಹೆಂಗೆ, ನನ್ನ ಹೊಟ್ಟೆ ಇಲ್ವಾ ನಿಮ್ದು ಅಷ್ಟೇನು ಹೊಟ್ಟೆ, ನನಗೆ ಬಿಡ್ತೀನ ಹಂಗೆ ಹೆಂಗೆ ಅಂತ ಈ ಹುಡುಗಿ ಧಮಾಕ. ಈ ಒಂದು ಸೀಟಲ್ಲಿ ಮಂಜುಳ ಅವರು ಅವ್ನು ತಗೋದಿರ್ತಕ್ಕಂಥ ಒಂದು ಎಣ್ಣೆ ಒಂದು ಪದಾರ್ಥ ಏನಿರ್ತೈತೆ ಅದನ್ನು ಹಿಂಗೆ ಮಾಡ್ತಾರೆ. ಅದರಲ್ಲಿ ಎಣ್ಣೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಿಂಗೆ ಮಾಡ್ತಾರೆ. ಅದು ನನಗೆ ಎಣ್ಣೆ ಇತ್ತು ಅಂತ ಮೆನ್ಷನ್ ಮಾಡ್ತಾಳೆ ರಕ್ಷಿತಾ ಅವರು. ಸೊ ನನ್ನ ಮುಖಕ್ಕೆ ಸಿಡಿದಿದ್ರೆ ಇದು ಮಾಡ್ತಾಯಿದ್ರೆ ನೀವು, ಮಾಡ್ತೀನಿ ಅಂತಂತಾಳೆ ಮಂಜುಳ ಅವರು. ಸೊ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದೇ ತುಂಬಾ ತರ್ಕಕ್ಕೆ ನಿಲ್ಕದ್ದು ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಮಲ್ಲಮ್ಮನವರ ಒಂದು ಮುಖ ನೋಡಬೇಕಿತ್ತರೆ ನೀವು, ಅಯ್ಯೋ ದೇವರೇ, ಇಂಥ ದೃಶ್ಯಗಳನ್ನು ನೋಡಲೆಂದೇ ನನಗೆ ಕಣ್ಣುಗಳನ್ನು ಕೊಟ್ಟೆ ತಂದೆ ಅಂತ ಪಕ್ಕ ಹೇಳಿರ್ತಾರೆ. ಈ ಒಂದು ಜಗಳಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದು ಅಶ್ವಿನಿ ಗೌಡ ಅವರು. ತುಂಬಾ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ರಕ್ಷಿತಾ ಅವರಿಗೆ ಅಂತ ಹೇಳ್ಬೋದು. ಆ ಹುಡುಗಿದು ಹೊಟ್ಟೆ ಅಲ್ವಾ, ನೀವು ಅಷ್ಟೇ ತಿಂದುಬಿಟ್ರೆ ಆಯಿತಾ, ಆ ಹುಡುಗಿನೂ ಏನೋ ಪಾಪ ಏನೋ ಮಾಡ್ಕೊಂಡು ತಿಂತಾ ಇದ್ದಾಳೆ,
ಅದಕ್ಕೆ ಹೋಗಿ ನೀವು ನೀರು ಹಾಕೋದು ಕಾಫಿ ಹಾಕೋದು ಮಾಡಿದಪ್ಪ ಅಂತಂದರೆ ಅವಳು ಹೆಂಗೆ ಮಾಡ್ತಾಳೆ, ಅವ್ರು ನಮಗೆ ತೊಂದರೆ ಕೊಟ್ಟರೆ ನಾವು ತೊಂದರೆ ಕೊಡುತ್ತೇವೆ. ಅಶ್ವಿನಿ ಗೌಡ ಅವರು ಮತ್ತು ಮಂಜುಳಾ ಅವರಿಗೆ ಈ ಒಂದು ವಿಚಾರ ಕುರಿತು ವಾದ ವಿವಾದಗಳು ನಡೀತವೆ. ಇದಕ್ಕೆ ಸಿಟ್ಟು ಮಾಡಿಕೊಂಡು ಮಂಜುಳಾ ಅವರು ಅಡುಗೆ ಮಾಡೋಲ್ಲ, ಇನ್ಮ್ಯಾಲಿಂದ ಏನು ಮಾಡ್ಕೊಂತಾರೆ ಮಾಡ್ಕೊಳ್ಳಿ ಅಂತೇಳಿ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಅಲ್ಲ, ಈ ಮುಂದೊಂದು ಕಿರಿಕಪ್ಪ ಅಡುಗೆ ಏನೋ ಒಂದು ಜಗಳ ಮಾಡಿದ್ರೆ ನಾ ಅಡುಗೆ ಮಾಡೋಲ್ಲ, ನಾ ಅಡುಗೆ ಮಾಡೋಲ್ಲ. ಅಲ್ಲ, ಈ ಅಮ್ಮ ಅಷ್ಟೇನ ಇರೋದು ಅಲ್ಲಿ ಅಡುಗೆ ಮಾಡೋಕ್ಕೆ ಇರೋದು, ಬೇರೆ ಯಾರಾದ್ರೂ ಕಂಡ್ಕೊಳ್ರಪ್ಪ. ಇವ್ರನ್ನೂ ಅದೇ ಅಮ್ಮನ್ನ ಪೀಡಿಸೋದೆ ನೀನೇ ಅಡುಗೆ ಮಾಡು ಅಂತೇಳಿ. ಆ ಅಮ್ಮ ನೋಡಿದ್ರೆ ಒಲ್ಲೆ ಅಂತೇಳಿ ಮಂಜುಳವರು ಕೋಪದಲ್ಲಿ ತವನ ಈ ಥರ ಮಾಡಿದ್ರು ನನಗೆ ಅಂತೇಳಿ ಬಿಕ್ಕಿ ಹತ್ತು ತಮ್ಮ ಒಂದು ನೋವನ್ನು ಹೇಳ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಬೋದು ಅಶ್ವಿನಿ ಮುಂದೆ ರಕ್ಷಿತಾ. ಸೊ ಇಷ್ಟೆಲ್ಲ ಕಾನ್ವರ್ಸೇಷನ್ ಆದ ನಂತರ ಒಂದು ರೂಮಲ್ಲಿ ಕುಂತ್ಕೊಂಡು ಕಳಿಸಿ ರಾಶಿಕಾ ಮತ್ತು ಮಂಜುಳಾ ಅವರು ಇಬ್ಬರು ಸೇರಿಕೊಂಡು ಮಾತಾಡ್ತಾ ಇದ್ದಾರೆ. ಅವಳು ಚಿಕ್ಕ ಹುಡುಗಿನ, ಆ ಮೆಂಟಾಲಿಟಿ ಇಲ್ಲ ನಿಮಗೆ, ನಿಮ್ಮ ಕಲರ್ ಗೊತ್ತು ನನಗೆ ಅಂತೇಳಿ, ನೀವು ಟ್ರೂ ಆಗಿಲ್ಲ ನೀವು ಅಂತೇಳಿ ಎಲ್ಲ ಕಮೆಂಟ್ ಮಾಡ್ತಾಳೆ. ಇವಳು ಚಿಕ್ಕ ಹುಡುಗಿನ ಅಂತೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಾದ ನಂತರ ಒಂಟಿ ತಂಡದವರು ಸಪ್ರೇಟಾಗಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಇವರೆಲ್ಲರೂ ಸೇರಿಕೊಂಡು ಮಾತಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದೆ ಇವತ್ತು, ನೀನು ನನ್ನ ಜೊತೆ ವಾದ ಮಾಡೋಕ್ಕೆ ಯಾರು ಇಲ್ವಲ್ಲಪ್ಪ ಈ ಮನೆಯಲ್ಲಿ ಅಂತೇಳಿ ನಾನು ಓಡಾಡ್ತಾ ಇದ್ದೆ. ನೀನು ತುಂಬಾ ಸಖತ್ತಾಗಿ ವಾದ ಮಾಡಿದೆ ಇವತ್ತು, ನನ್ನ ಪ್ರತಿರೂಪನೇ ನೋಡ್ದಂಗೆ ಆಯ್ತು ನನಗೆ ಅಂತೇಳಿ ಅಶ್ವಿನಿ ಗೌಡ ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಅವರಿಗೆ. ಇದಾದ ನಂತರ ಬೆಳಿಗ್ಗೆನೇ ಒಂದು ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ರಕ್ಷಿತಾ ಮತ್ತು ಮಲ್ಲಮ್ಮನವರದು ಅಡುಗೆ ವಿಚಾರ ಕುರಿತು ಚಪಾತಿ ಮಾಡೋ ಬಗ್ಗೆ ಒಂದು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಒಂದು ವ್ಲಾಗು ನೋಡೋಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ರು ಕ್ಯೂಟಾಗಿ ಮುದ್ದಾಗಿತ್ತು ಅಂತ ಹೇಳ್ಬೋದು. ಸೊ ಇದಾದ ನಂತರ ಒಂದು ಫನ್ನಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆರಂಭವಾಗುತ್ತೆ. ಗಿಲಿಯವ್ರ ಕಡೆಯಿಂದ ಅಶ್ವಿನಿ ಗೌಡ ಅವರಿಗೆ ಕೈಗೆ ಆಗಿರ್ತಕ್ಕಂಥ ಗಾಯದ ಕುರಿತು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಅಂತ ಕೇಶಿ ಒಂದು ಏನು ಪ್ರಸ್ತಾಪ ಮಾಡಿದ್ರು. ಆ ಒಂದು ವಿಚಾರನ ಕುರಿತು ಎಳೆಯಾಗಿ ಕಾಮಿಡಿ ಮಾಡಿದ್ರು ಅಂತ ಹೇಳ್ಬೋದು. ಗಿಲಿ ಅವರು ಯಾರು ಬರ್ತಾರೋ ಬಂದು ಕಳಿಸಿ ಮಾಸ್ಕ್ ಹಾಕ್ಕೊಂಡು ಯಾರನ್ನಾರು ಕರ್ಕೊಂಡು ಹೋಗ್ತಾರೆ ಅನ್ನೋದು ನಾನು ಅಲ್ಲಿ ನೋಡ್ತಾ ಇದ್ದೀನಿ, ಯಾರು ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಕಾಮಿಡಿ ಮಾಡ್ತಾರೆ. ಈ ಒಂದು ಕಾಮಿಡಿಗೆ ತುಂಬಾ ಬಿದ್ದು ನಕ್ಕಿದ್ದು ನಮ್ಮ ಅಶ್ವಿನಿ ಗೌಡ ಅವರು ಅಂತ ಹೇಳ್ಬೋದು. ತುಂಬ ಕಾಮಿಡಿ ಸೆನ್ಸ್ ಇದೆ ಇವರಿಗೂ ಸಹ. ಸೊ ಇದಾದ ನಂತರ ಕಾವ್ಯ ಅವರು ಒಂದು ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ. ಬಾತ್ರೂಮಲ್ಲಿ ನೀರು ಉಳಿತಾ ಇಲ್ಲ, ಯಾರಾದರೂ ಹೋದವರು ಅವನ ನೀರನ್ನ ಡಬಲ್ ಟ್ಯಾಪ್ ಮಾಡಿ ಆಫ್ ಮಾಡಿ ಹಂಗೆ ಬಿಡೋಕೋಗ್ಬಿಡಿ, ಹಿಂದೆ ಬರ್ತಕ್ಕಂಥವ್ರಿಗೆ ನೀರು ಸಿಗ್ತಾ ಇಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಪ್ರಸ್ತಾಪ ಮಾಡ್ತಾರೆ. ಈ ಒಂದು ವಿಚಾರನ ಇಟ್ಕೊಂಡು ಮಲ್ಲಮ್ಮನವರು ಯಾಕೆ ಟ್ರಿಗರ್ ಆದರು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಒಂದು ವಿಷಯನ ನನಗೆ ಹೇಳಿದೆ, ನಾವು ಹಳ್ಳಿಯವರು ಅಂತೇಳಿ ನನಗೆ ಹೇಳ್ತಾ ಇದ್ದೀವಿ. ಈ ಒಂದು ವಿಚಾರ ಕುರಿತು ಹಂಗಲ್ಲ ಮಲ್ಲಮ್ಮ ಹಂಗೆ ಅಂತ ಎಷ್ಟೇ ಬಾರಿ ತಿಳಿಸಿ ಹೇಳೋಕ್ಕೆ ಪ್ರಯತ್ನಪಟ್ಟರು, ಅವರು ಕೇಳೋಕ್ಕೆ ಸರಿ ಇಲ್ಲ. ನೀವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ನೋಡಿರೋ ಪ್ರಕಾರ ಹೇಳೋದಾದರೆ ಆ ರೀತಿ ಏನು ಭೇದ ಭಾವ ಹಳ್ಳಿಯವರು ಸಿಟಿಯವರು ಅಂತೇಳಿ ಒಂದು ಮನೋಭಾವನೆ ಇವರು ಒಂದು ಕಂಟೆಸ್ಟೆಂಟ್ಗಳಲ್ಲಿ ಯಾರಲ್ಲೂ ನಾವು ಕಂಡು ಬಂದೇ ಇಲ್ಲ ಅಂತ ಹೇಳ್ಬೋದು. ಸೊ ತಮಗೆ ತಾವು ಊಹೆ ಮಾಡ್ಕೊಳ್ತಾ ಇದ್ದಾರೆ ಮಲ್ಲಮ್ಮನವರು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಆ್ಯಕ್ಚುಲಿ ಹಿರಿಯರಾಗಿರ್ತಕ್ಕಂಥವ್ರು ಏನು ಹೇಳ್ತಾರೆ ಅನ್ನೋದಾದರೆ ತಾವು ಮಾಡಿದ್ದೇ ಸರಿ, ತಾವು ಏನು ಮಾಡ್ತೀವೋ ತಾವು ಏನು ಹೇಳ್ತಾರೋ ಅದೇ ಸರಿ ಅಂತ ಒಂದು ಮನೋಭಾವನದಲ್ಲಿ ಇರ್ತಾರೆ. ಚಿಕ್ಕವ್ರು ಯಾರಾದರೂ ಸ್ವಲ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ ಸಹಿತ ಅದನ್ನ ಅವರು ತಗೊಳ್ಳೋದಿಲ್ಲ. ಅದ ನಂತರ ಸುಧೀರ್ ಅವರು ಒಂದು ಕಲ್ಲಂಗಡಿ ಹಣ್ಣು ಇರ್ತೈತಿ, ಆ ಕಲ್ಲಂಗಡಿ ಹಣ್ಣು ಮಾಳುವವ್ರ ಕೈಯಲ್ಲಿ ಕಟ್ಕೊಳ್ಸಿರ್ತಾರೆ. ಆ ಒಂದು ಕಲ್ಲಂಗಡಿ ಹಣ್ಣನ್ನು ಕದ್ಕೊಂಡು ಬಾ ಅಂತ ಜಾನ್ವಿಯವರು ಸಜೆಷನ್ ಕೊಡ್ತಾರೆ. ಕ್ಷಣ ಮಾತ್ರದಲ್ಲಿ ಸಡನ್ಲಿ ಆಗಿ ಆ ಒಂದು ಹಣ್ಣನ್ನು ಕದ್ಕೊಂಡು ಹೋಗಿರ್ತಕ್ಕಂಥವ್ರು ರಕ್ಷಿತಾ ಅವರು ಕದ್ಕೊಂಡು ಹೋಗಿ ಅದನ್ನ ಕಟ್ ಮಾಡಿ ನೆಕ್ಕಿ ಅಯ್ಯೋ ದೇವ್ರು ರಾಮ ಏನೇನೋ ಮಾಡಿಬಿಟ್ರು. ಹಂಗೆ ಸುಧೀರ್ಗಂತೂ ಉರಿದೋಗ್ಬಿಡ್ತು, ಎಲ್ಲಿಂದ ಉರಿತು ಅಂತ ಗೊತ್ತಿಲ್ಲ, ಬಟ್ ಉರಿದೋಗ್ಬಿಡ್ತಿ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು ಸುಧೀರ್ ಅವರು. ರಕ್ಷಿತಾ ರಾಕ್, ಸುಧೀರ್ ಶಾಕ್. ಇದಾದ ನಂತರ ಸುಧೀರ್ನ ಒಂದು ರಾಕ್ಷಸನ ಕೋಣೆ ಇರ್ತೈತೆ, ಆ ಒಂದು ಕೋಣೆ ಕರೆದುಬಿಟ್ಟು ಡಿಸೈನ್ ಆಗಿ ಹೋಗಿತಾರೆ. ಹಂಗೆ ಹಿಂಗ್ಯಾಕೆ ಮಾಡಕ್ಕೆ ಹೋಗಿದ್ರು, ಹೆಂಗ್ಯಾಕೆ ಮಾಡಕ್ಕೆ ಹೋಗಿದ್ರು, ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಡಿಸೈನ್ ಬಿಗ್ ಬಾಸ್ನವರು ಹೋಗಿದ್ದಾರೆ. ಬಟ್ ಅವ್ರು ಡಿಸೈನ್ ಹೋಗಿದ್ದು ನಮಗೆ ಏನು ತೋರಿಸೋದು ಇಲ್ಲ. ಏನು ಬಿಡ್ತೇವೆ ಗೊತ್ತಿಲ್ಲ. ಮೊದಲಿನ ಥರ ಯಾವ ರೀತಿ ಇತ್ತು ಒಂದು ಪರಿಸ್ಥಿತಿ ಅದೇ ರೀತಿ ಕಂಟಿನ್ಯೂ ಆಗಬೇಕು. ಒಂಟಿ ಮತ್ತು ಜಂಟಿ ಅವರ ಒಂದು ಪರಿಸ್ಥಿತಿ ನಿರ್ಬಂಧನೆ ಆಗ್ತಾರೆ ಬಿಗ್ ಬಾಸ್ನವರು. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಮೀಟಿಂಗಲ್ಲಿ ಚರ್ಚೆ ಆಗ್ತವೆ. ಜಂಟಿಗಳು ನಿಮ್ಮ ಕೆಲಸವನ್ನು ನೀವು ಮಾಡಲೇಬೇಕು, ಇದು ನಿಮ್ಮ ಕರ್ತವ್ಯ ಈ ಮನೆಯಲ್ಲಿ ಅಂತೇಳಿ ಒಂದಿಷ್ಟು ಏನೇನೋ ಮಾತಾಡ್ತಾರೆ. ಈ ಮಂಜುಳಮ್ಮಂತೂ ಏನೇನೋ ಹೇಳ್ತಾಳೆ. ಆ ಅಮ್ಮ ಹೇಳೋದು ನಮಗೆ ಅಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಗೇಮ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದವಳು ಅಥವಾ ನಾವು ಏನಾದರೂ ತಪ್ಪು ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಇದಾದ ನಂತರ ಕಾವ್ಯ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಮನ್ನು ಪರ್ಸನಲ್ ಟಾರ್ಗೆಟಾಗಿ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಹೇಳ್ತಾರೆ. ಸೊ ಇದಕ್ಕೆ ಅಶ್ವಿನಿ ಅವರು ತುಂಬಾ ಒಂದು ಕ್ಲಾರಿಟಿ ಕೊಟ್ಟರು ಅಂತ ಹೇಳ್ಬೋದು. ನಿಮ್ಮನ್ನು ಪರ್ಸ್ನಲ್ ಟಾರ್ಗೆಟ್ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕಂದಪ್ಪ ಅಂದರೆ ನಿಮ್ಮನ್ನು ಪರ್ಸ್ನಲ್ ಟಾರ್ಗೆಟ್ ಮಾಡಿದಪ್ಪ ಅಂತಂದರೆ ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೆ, ಆ ಒಂದು ಅವಶ್ಯಕತೆ ನನಗಿಲ್ಲ. ನನ್ನ ಒಂದು ಆಟಕ್ಕೆ ನೀವು ಟಕ್ಕರ್ ಕೊಡ್ತಾ ಇದ್ದೀರಿ ಅಷ್ಟೇ. ಈ ಒಂದು ಆಟದ ಒಂದು ಫನ್ನಾಗಿ ಒಂದು ಗೇಮ್ನಾಗಿ ತಗೊಳ್ಳೋದು ಅಷ್ಟೇ. ಈ ಒಂದು ಪರ್ಸ್ನಲಾಗಿ ಏನೋ ತಗೊಳ್ಳೋದು ಏನು ಅಂಥ ವಿಷಯ ಏನೂ ಇಲ್ಲ ಅಂತೂ ಸಮಂಜಸವಾಗಿರ್ತಕ್ಕಂಥ ಒಂದು ಉತ್ತರನ ಕೊಟ್ಟರು ಅಂತ ಹೇಳ್ಬೋದು. ಈ ಒಂದು ಉತ್ತರನ ಕೇಳಿರ್ತಕ್ಕಂಥ ಕಾವ್ಯ ಅವರು ಗಪ್ಚುಪ್ ಆಗ್ತಾರೆ. ಸೊ ಗೈಸ್, ಇದಾಗಿದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.